ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಯೋಹಾನ 15:13 ವಚನ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಪ್ರಿಯರೇ, ಒಂದು ಕಾಡಿನಲ್ಲಿ 2 ಜಿಂಕೆಗಳು ದಾಹದಿಂದ ನೀರಿಗಾಗಿ ಹಲವು ಸ್ಥಳಗಳಲ್ಲಿ ಅಲೆದಾಡುತ್ತಿದ್ದವು. ಕೊನೆಗೆ ಒಂದು ಸ್ಥಳದಲ್ಲಿ ಸ್ವಲ್ಪ ನೀರನ್ನು ನೋಡಿ ಗಂಡು ಜಿಂಕೆ ಕುಡಿಯಲಿ ಎಂದು ಹೆಣ್ಣು ಜಿಂಕೆ ಕಾಯುತ್ತಿತ್ತು. ಹೆಣ್ಣು ಜಿಂಕೆಯು ಕುಡಿಯಲಿ ಎಂದು ಗಂಡು ಜಿಂಕೆಯು ಕಾಯುತ್ತಿತ್ತು. ಕೊನೆಗೆ ಒಬ್ಬರಿಲ್ಲದೆ ಇನ್ನೊಬ್ಬರು ಕುಡಿಯುವುದಿಲ್ಲ ಎಂದು ತಿಳಿದ ಆ ಜಿಂಕೆಗಳೆರಡು ಒಟ್ಟಿಗೆ ನೀರಿನಲ್ಲಿ ಬಾಯಿ ಇಟ್ಟವು. ಆದರೆ ನೀರು ಮಾತ್ರ ಕಡಿಮೆಯಾಗಲೇ ಇಲ್ಲ. ಕಾರಣ ಅವೆರಡು ಬಾಯಿ ಮಾತ್ರ ಇಟ್ಟವೇ ಹೊರತು ನೀರನ್ನು ಕುಡಿಯಲೇ ಇಲ್ಲ. ಗಂಡು ಜಿಂಕೆ ಕುಡಿಯಲಿ ಎಂದು ಹೆಣ್ಣು ಜಿಂಕೆಯು, ಹೆಣ್ಣು ಜಿಂಕೆ ಕುಡಿಯಲಿ ಎಂದು ಗಂಡು ಜಿಂಕೆಯು ಕಾಯುತ್ತಿದ್ದವು. ಪ್ರೀತಿಯು ಎಷ್ಟು ದೊಡ್ಡದು ನೋಡಿ. ಪ್ರೀತಿಯು ಯಾವಾಗಲೂ ತ್ಯಾಗ ಮಾಡುವಂಥದ್ದು. ಒಬ್ಬ ಗಂಡ ಮತ್ತು ಹೆಂಡತಿ ರೈಲ್ವೆ ಸೇತುವೆಯನ್ನು ದಾಟುವಾಗ ಹೆಂಡತಿಯ ಕಾಲು ರೈಲು ಹಳಿ ಮತ್ತು ಮರದ ದಿಮ್ಮಿಯ ನಡುವೆ ಸಿಲುಕಿಕೊಂಡಿತ್ತು. ಹೆಂಡತಿಯ ಕಾಲನ್ನು ಹೊರತೆಗೆಯಲು ಗಂಡ ಎಷ್ಟು ಪ್ರಯತ್ನಿಸಿದರೂ ಕೂಡ ಅವನ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ಅಯ್ಯೋ, ಅಷ್ಟರಲ್ಲಿ ರೈಲು ಅತ್ಯಂತ ವೇಗವಾಗಿ ಅವರ ಕಡೆಗೆ ಬರುತ್ತಿತ್ತು. ಕದಲಲಾಗದ ಹೆಂಡತಿ, ಅಯ್ಯೋ ರೀ, ನೀವಾದರೂ ತಪ್ಪಿಸಿಕೊಂಡು ಪ್ರಾಣವನ್ನು ಉಳಿಸಿಕೊಳ್ಳಿ ಎಂದು ಎಷ್ಟೋ ಬಗೆಯಾಗಿ ಬೇಡಿಕೊಂಡಳು. ಆದರೆ ಆ ಗಂಡನು ಅವಳನ್ನು ರಕ್ಷಿಸುವಂತೆ ಗಟ್ಟಿಯಾಗಿ ತಬ್ಬಿಕೊಂಡು ನಿಂತು, ನನ್ನ ಪ್ರೀತಿಯೇ, ನಾನು ಯಾವಾಗಲೂ ನಿನ್ನೊಂದಿಗಿರಲು ಬಯಸುತ್ತೇನೆ ಎಂದನು. ಕೆಲವೇ ಸೆಕೆಂಡುಗಳಲ್ಲಿ ಅವರಿಬ್ಬರು ಒಟ್ಟಿಗೆ ಪ್ರಾಣವನ್ನು ಕಳೆದುಕೊಂಡರು. ದೇವರ ಪ್ರೀತಿ ಕೂಡ ಹಾಗೇ ಆಗಿದೆ. ಪವಿತ್ರ ಸತ್ಯವೇದದಲ್ಲಿ ಹೇಳುತ್ತದೆ, ಆತನು ಕೊನೆಯವರೆಗೂ ನಮ್ಮನ್ನು ಪ್ರೀತಿಸಿದನು ಎಂದು. ಆದದ್ದರಿಂದಲೇ ಆತನು ಶಿಲುಬೆಯನ್ನು ನೋಡಿ ಹೆದರಿ ಓಡಿ ಹೋಗದೆ ನಮಗಾಗಿ ಆ ಶ್ರಮೆಯ ಮರವನ್ನು ಅಥವಾ ಆ ಒಂದು ಶಿಲುಬೆಯನ್ನು ಸಂತೋಷದಿಂದ ಸ್ವೀಕರಿಸಿದನು. ನಮ್ಮನ್ನು ಇಷ್ಟೊಂದು ಪ್ರೀತಿಸುವ ಪ್ರೀತಿ ಸ್ವರೂಪಿಯಾದ ಯೇಸುವನ್ನು ನಾವು ಹೇಗೆ ತಾನೇ ನಿರ್ಲಕ್ಷಿಸುವುದಕ್ಕೆ ಆಗುತ್ತದೆ? ಹಾಗಾಗಿ ಆ ಒಂದು ಜಿಂಕೆಗಳು ತಮ್ಮ ಪ್ರೀತಿಯನ್ನು ತೋರಿಸಿದ ಹಾಗೆ ಮತ್ತು ಗಂಡ ಹೆಂಡತಿ ಪ್ರೀತಿಯನ್ನು ತೋರಿಸಿದ ಹಾಗೆ ಯೇಸು ಕ್ರಿಸ್ತನು ಕೂಡ ನಮ್ಮ ಮೇಲೆ ಅಧಿಕವಾಗಿ ಪ್ರೀತಿ ತೋರಿಸಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಹಾಗಾಗಿ ನಾವೆಲ್ಲರೂ ಆ ಕ್ರಿಸ್ತನ ಪ್ರೀತಿಯನ್ನು ಅರಿತು ನಾವು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.